ಸ್ವಲ್ಪ ಏನಾದರೂ ಒಂದೇ ಒಂದು ರೀಲ್ಸ್ ಮಾಡೋಣ ಅಂತ ತಿರ್ಗಾನ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 9:15 ಆಯಿತು. ನಾನಿವಾಗ ಫುಲ್ ಫ್ರೆಶ್ ಆಗಿಬಿಟ್ಟು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಫೇಸ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ಹಾಗೆ ಟಿಫನ್ ಮಾಡಬೇಕು. ಇನ್ನು ಟಿಫನ್ ಮಾಡಿಲ್ಲ. ಟಿಫನ್ ಮಾಡಿಬಿಟ್ಟು ತಿಂದ್ಬಿಟ್ಟು ಮುಂದೆ ಏನಾದರೂ ಕೆಲಸ ಇದ್ದರೆ ಅದನ್ನ ನೋಡ್ಕೋಬೇಕು. ಫಸ್ಟು ದೋಸೆ ಮಾಡೋಣ ಅಂತ ಇದ್ದೀನಿ. ಟಿಫನ್ಗೆ ದೋಸೆನ ಮಾಡಬೇಕು. ಹಾಗೆ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಕಡಲೆಕಾಯಿ ಚಟ್ನಿ ಮಾಡೋಣ ಅಂತ. ಫಸ್ಟು ಕಡಲೆಕಾಯಿ ಎಷ್ಟಿದೆ ಅಂತ ನೋಡ್ಕೋಬೇಕು. ಹಾಗೆ ಕಡಲೆಕಾಯಿ ಇಲ್ಲ ಅಂದರೆ ನಾರ್ಮಲ್ ಚಟ್ನಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಚಟ್ನಿ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೋಬೇಕು. ಫಸ್ಟ್ ಚಟ್ನಿ ಆಗಿಬಿಟ್ರೆ ಆಮೇಲೆ ದೋಸೆನ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ಬೋದು. ಅದಕ್ಕೋಸ್ಕರ ಹಣಿಗೆ ಒಂದು ಇಟ್ಕೊಂಡು ಮುಂದಿನ ಕೆಲಸನ ನೋಡ್ಕೊತೀನಿ. ಹೇರು ಸ್ಟ್ರೇಟ್ ಸ್ಮೂತಿಂಗ್ ಮಾಡಿಸಿದ್ನಲ್ವಾ, ಸೊ ಅದು 3 ಡೇಸು ಕ್ಲಿಪ್ಸ್ ಆಗಲಿ ಆಮೇಲೆ ಏನಾದರೂ ಹೇರ್ ಬ್ಯಾಂಡ್ಸ್ ಆಗಲಿ ಏನು ಹಾಕಬಾರ್ದು ಅಂತ ಹೇಳಿದರು. ಹಾಗೆ ಲೂಸ್ ಹೇರ್ ಬಿಡಬೇಕು ಅಂತ ಹೇಳಿದರು. ಸ್ವಲ್ಪನೂ ನೀರು ತಾಗೋ ಹಾಗೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಫೇಸ್ ವಾಶ್ ಎಲ್ಲ ಮಾಡೋವಾಗ ಇಲ್ಲೆಲ್ಲ ನೀರು ತಾಗುತ್ತೆ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಬಾಚ್ಕೋತೀನಿ, ಯಾಕೆಂದರೆ ಸ್ವಲ್ಪ ಹರಡಾಡಿ ಹೋಗಿದೆ. ಅದಕ್ಕೋಸ್ಕರ ಸ್ವಲ್ಪ ಇವತ್ತು ಒಂದು ದಿನ ಅಷ್ಟೇ ಆಗೋಯ್ತು, 2 ದಿನ ಆಗೋಯ್ತು ಮಾಡಿಸಿ. ಇವತ್ತು ಒಂದು ದಿನ ಹೀಗೆ ಮೇಂಟೈನ್ ಮಾಡಿಬಿಟ್ರೆ ಆಮೇಲೆ ಕ್ಲಿಪ್ಸ್ ಆಮೇಲೆ ಹೇರ್ ಬ್ಯಾಂಡ್ಸ್ ಎಲ್ಲ ಹಾಕ್ಬೋದು. ಇವತ್ತೊಂದು ದಿನ ಮೇಂಟೈನ್ ಮಾಡ್ಕೋಬೇಕು. ಈ ಥರ ಬಂದಿದೆ ನೋಡಿ, ಈ ಥರ ಬಂದಿದೆ ಹೇರು. ಸಾಕು. ಇವಾಗ ಫಸ್ಟು ಚಟ್ನಿಗೆ ರೆಡಿ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ದೋಸೆ ಹಿಟ್ಟನ್ನ ಸ್ವಲ್ಪ ಡಬ್ಬಕ್ಕೆ ಹಾಕಬೇಕು. ಸೊ ಬನ್ನಿ ಪಟ ಅಂತ ದೋಸೆ ಎಲ್ಲ ಮಾಡಿಕೊಂಡು ಚಟ್ನಿ ಮಾಡಿಕೊಂಡು ತಿನ್ಬೇಡ. ಫಸ್ಟು ದೋಸೆ ಹಿಟ್ಟನ್ನು ಅರೇಂಜ್ ಮಾಡ್ಕೋತೀನಿ. ಈ ಬಾಕ್ಸಲ್ಲಿ ಹಾಕೋತೀನಿ. ದೋಸೆ ಹಿಟ್ಟು ಹಾಕೋದಕ್ಕೆ ಅಂತಲೇ ನಾನು ಈ ಬಾಕ್ಸ್ನ ತಗೊಂಡೆ, ಹೊಸದು. ಇದರ ಜೊತೆ 3 ಬಂದಿದೆ. ಇದ್ರ ಒಳಗಡೆ ಇನ್ನೂ ಚಿಕ್ಕದು, ಇನ್ನೊಂದು ಸ್ವಲ್ಪ ಚಿಕ್ಕದು ಥರ ಬಂದಿದೆ. ಇದು ನನಗೆ ದೋಸೆ ಹಿಟ್ಟು ಹಾಕೋದಕ್ಕೆ ಕರೆಕ್ಟಾಗಿ ಆಗುತ್ತೆ. ದೋಸೆ ಅಂದರೆ 1 ಗ್ಲಾಸ್ ಅಕ್ಕಿ ನೆನೆಸ್ಬಿಟ್ಟು ದೋಸೆ ಎಲ್ಲ ಮಾಡೋದಿದ್ರೆ ಇದು ಸರಿ ಹೋಗುತ್ತೆ. ಇವಾಗ ನಾನು ದೋಸೆ ಹಿಟ್ಟನ್ನು ಅರೇಂಜ್ ಮಾಡ್ಕೋತೀನಿ. ಫ್ರಿಜ್ಜಲ್ಲಿದೆ. ನನಗೆ ದೋಸೆ ಹಿಟ್ಟನ್ನ ಮಾಡೋದಕ್ಕೆ ಮಾಡಿರಲಿಲ್ಲ. ಸೊ ನಿನ್ನೆ ರಿಲಯನ್ಸ್ಗೆ ಹೋದವಾಗ ಅಲ್ಲೇ ನಾನು ಇಡ್ಲಿ ದೋಸೆ ಬಟರ್ ತಂದಿದ್ದೆ. ಅದನ್ನು ನಾನಿವಾಗ ದೋಸೆನ ಮಾಡ್ತಾ ಇದ್ದೀನಿ. ರೆಡಿ ಇದು ಹಿಟ್ಟೆಲ್ಲ ಮಾಡಿರ್ತಾರೆ. ನಾವು ಹಾಗೆ ತವ ಮೇಲೆ ಹಾಕ್ಬಿಟ್ಟು ದೋಸೆನ ಹುಯ್ಕೊಬಿಟ್ರೆ ಆಯಿತು, ಅಷ್ಟೇ. ಅದನ್ನು 1 ಪ್ಯಾಕ್ ತಂದಿದ್ದೆ. ಇವಾಗ ಅದನ್ನೇ ದೋಸೆ ಮಾಡೋದು. ಇವಾಗ ಬಾಕ್ಸ್ ಒಳಗೆ ಹಾಕಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಡೋದಕ್ಕೂ ಕೂಡ ಈಸಿ ಆಗುತ್ತಲ್ವಾ, ಅದಕ್ಕೋಸ್ಕರ ಇದನ್ನೆಲ್ಲ ಅರೇಂಜ್ ಮಾಡ್ಕೊತೀನಿ. ಫಸ್ಟು ಅಷ್ಟೇ ಚಿಕ್ಕ ಡಬ್ಬದಲ್ಲಿ ಹಾಕಿದ್ರೇ ಸರಿಯಾಗ್ತಿತ್ತು ಅನಿಸುತ್ತೆ. ದೊಡ್ಡ ಡಬ್ಬದಲ್ಲಿ ಬೇಡ ಆಗಿತ್ತು ಅನಿಸುತ್ತೆ. ಮತ್ತೊಂದು ಚಿಕ್ಕ ಡಬ್ಬದಲ್ಲಿ ಹಾಕಿದ್ರೆ ಸರಿ ಹೋಗ್ತಿತ್ತು. ಪರವಾಗಿಲ್ಲ, ಯಾಕಂದರೆ ಇದು ದೋಸೆ ಹಿಟ್ಟಿಗೋಸ್ಕರನೇ ಅಂತಲೇ ತಗೊಂಡಿರೋ ಡಬ್ಬ ಅಲ್ವಾ. ಇಟ್ಸ್ ಓಕೆ, ಏನೂ ಆಗೋಲ್ಲ, ತೊಳೆದಾಯಿತು. ಇದನ್ನೆಲ್ಲ ನೀಟಾಗಿ ಇದ್ರ ಒಳಗಿರೋದನ್ನೆಲ್ಲ ಹಾಕ್ಕೋಬೇಕು. ನೀಟಾಗಿ ಕಟ್ ಮಾಡಿಕೊಂಡು ಒಂದ್ಸಲ, ಆಮೇಲೆ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸ್ಬಿಟ್ಟು ಹಾಕ್ತೀನಿ. ಯಾಕಂದರೆ ನೀರನ್ನು ಹಾಕೊಳ್ಳೋಕ್ಕಾಗಲ್ಲ, ಅವರು
ನೀಟಾಗಿ ಮಾಡಿರ್ತಾರೆ ಹಿಟ್ಟನ್ನು. ನಾವು ಮತ್ತೆ ಎಕ್ಸ್ಟ್ರಾ ಎಲ್ಲ ಹಾಕೋದು ಸರಿ ಆಗಲ್ಲ, ಆಮೇಲೆ ಎಲ್ಲ ತೆಳ್ಳಗಾಗ್ಬಿಟ್ರೆ ಹಿಟ್ಟು, ಅದಕ್ಕೋಸ್ಕರ ಸ್ವಲ್ಪ ಹಾಕಿ ಅಲ್ಲಾಡ್ಸೋಕ್ಕೋಸ್ಕರ. ಆ ಕವರ್ ಮೇಲಿರೋ ದೋಸೆ ನೋಡಿದ್ರೇ ಆಸೆ ಆಗ್ತಾ ಇದೆ, ಬೇಗ ಬೇಗ ದೋಸೆ ಮಾಡ್ಕೊಂಡು ತಿನ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಇದಾಗಿದೆ. ಇವಾಗ ಚಟ್ನಿಗೆಲ್ಲ ರೆಡಿ ಮಾಡ್ಕೋಬೇಕು. ಕಡಲೆಕಾಯಿ ಅಷ್ಟು ಹೋಗ್ಬಿಟ್ಟಿದೆ, ಎಲ್ಲ ಹುಳ ತಿಂದ್ಬಿಟ್ಟಿದೆ, ಟೊಳ್ಳಾಗ್ಬಿಟ್ಟಿದೆ. ಅಂದರೆ ಆಚೆ ಕಡೆಯಿಂದ ಕಡಲೆಕಾಯಿ ಥರ ಕಾಣಿಸ್ತಿದೆ, ಒಳಗಡೆ ಎಲ್ಲ ತಿನ್ಕೊಬಿಟ್ಟಿದೆ ಶೇಂಗಾ ಬೀಜನ. ಇದು ಕೂಡ ಚೆನ್ನಾಗಿಲ್ಲ, ಎಸೆಯೋದೇ ಆಯಿತು ಇದನ್ನು. ಇಲ್ಲಿ ಸ್ವಲ್ಪ ಕವರಲ್ಲಿ ಕೂಡ ಇದೆ, ಅದು ಕೂಡ ಈ ಥರ ಆಗಿಬಿಟ್ಟಿದೆ, ಇರುವೆ ಎಲ್ಲ ತಿಂದ್ಬಿಟ್ಟಿದೆ. ಏನು ಮಾಡೋದು ಇವಾಗ ಅಂತ ಗೊತ್ತಾಗ್ತಾ ಇಲ್ಲ. ನಾರ್ಮಲ್ ಚಟ್ನಿನೇ ಮಾಡೋದಾಯಿತು, ಕಾಯಿ ತುರಿಬೇಕು. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ. ಕಾಯಿ ಚಟ್ನಿನೇ ಮಾಡ್ತೀನಿ. ಕಾಯಿನ ಅಮ್ಮನ ಮನೆಯಿಂದ ಇಸ್ಕೊಬರ್ಬೇಕು. ಕಾಯಿ ಮನೆಯಲ್ಲಿ ಸುಲಿಬೇಕು, ನನಗೆ ಸುಲಿಯೋಕ್ಕೆ ಬರಲ್ಲ, ಅದಕ್ಕೋಸ್ಕರ ಅಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಕಾಯಿ ಇದ್ದರೆ ಇಸ್ಕೊಂಡು ಬರ್ತೀನಿ. ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಊರು ಜನ ಎಲ್ಲ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋದರೆ ಆಮೇಲೆ ಏನಾದರೂ ಅದು ಇದು ಮಾತಾಡ್ತಾರೆ. ಸೊ ನಾನೇ ಹೋಗ್ಬಿಟ್ಟು ಇಸ್ಕೊಬರ್ತೀನಿ, ಅಲ್ಲಿ ತನಕ ನೀವು ಇಲ್ಲೇ ವೇಟ್ ಮಾಡ್ತಾಯಿರಿ. ಓಕೆನಾ? ಬಾಯ್. A few moments later. ಹೇಗೋ ಅಮ್ಮನ ಮನೆ ಹತ್ರ ಹೋದ ಮೇಲೆ ಕಡಲೆಕಾಯಿ ಫಸ್ಟ್ ಇದೆಯಾ ಅಂತ ಕೇಳಿದೆ. ಕಡಲೆಕಾಯಿ ಇತ್ತು, ಹಾಗೆ ಕಡಲೆಕಾಯಿನೇ ತಂದೆ, ಯಾಕಂದರೆ ನಾನು ಕಡಲೆಕಾಯಿ ಚಟ್ನಿನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಇವತ್ತು. ಕಾಯಿ ಚಟ್ನಿ ಅಷ್ಟೇನು ಚೆನ್ನಾಗಿ ಆಗಲ್ಲ ನನ್ನ ಕೈಯಲ್ಲಿ. ಕಡಲೆಕಾಯಿ ಚಟ್ನಿ ಆದರೆ ಒಂದು ಲೆವೆಲಿಗೆ ಒಂದು ಸ್ವಲ್ಪ ಓಕೆ ಚೆನ್ನಾಗಿರುತ್ತೆ. ದೋಸೆಗೆ ಕಡಲೆಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತಲ್ವ, ಹಾಗೆ ಅಮ್ಮನ ಮನೆಯಲ್ಲಿ ಕಡಲೆಕಾಯಿನೇ ಇಸ್ಕೊಬಂದೆ. ಇವಾಗ ಚಟ್ನಿ ಮಾಡೋದಕ್ಕೆ ತಯಾರು ಮಾಡಬೇಕು. ಫಸ್ಟು ಚಟ್ನಿ ಮಾಡೋದಕ್ಕೆ ಕಡಲೆಕಾಯಿನ ಹುರ್ಕೋಬೇಕು. ಫಸ್ಟು ಕಡಲೆಕಾಯಿನ ಹುರ್ಕೋತೀನಿ. ಇವಾಗ ಕಡಲೆಕಾಯಿನ ಹುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಸಾಕು ಇಬ್ಬರಿಗೆ, ಇದ್ದರೆ ಇರುತ್ತೆ ಫ್ರಿಜ್ಜಲ್ಲಿ, ಬಾಕ್ಸಲ್ಲಿ ಹಾಕಿರ್ಬೋದು. ಎಷ್ಟು ಬೇಕೋ ಅಷ್ಟು ಹಾಕುತ್ತೀನಿ. ಜಾಸ್ತಿ ಆದ್ರೂ ಕೂಡ ಬಾಕ್ಸಲ್ಲಿ ಇರ್ಬೋದು ಫ್ರಿಜ್ಜಲ್ಲಿ, ಏನು ಹಾಳಾಗಲ್ಲ. ಕಾಯಿ ಹಾಕಿರಲ್ವಲ್ಲ, ಕಾಯಿ ಹಾಕಿ ಮಾಡಲ್ಲ ನಾನು, ಕಾಯಿ ಹಾಕಿರಲ್ವಲ್ಲ ಅದಕ್ಕೋಸ್ಕರ ಜಾಸ್ತಿ ದಿನ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ. ಇವಾಗ ಇಷ್ಟು ಹಾಕಿದ್ದೀನಿ ಸಾಕು, ಇಷ್ಟನ್ನ ಹಾಗೆ ಇಡ್ತೀನಿ, ಮತ್ತು ಯಾವತ್ತಾದ್ರೂ ಬೇಕಾಗುತ್ತೆ. ಇದನ್ನು ಸ್ವಲ್ಪ ಜೋಪಾನವಾಗಿ ಇಡಬೇಕು. ಇರುವೆಗಳು ಮುತ್ತಿಕೊಳ್ಳೋದ ಹಾಗೆ ಅದನ್ನು ಎತ್ತಿಡಬೇಕು. ಇವಾಗ ಕಡಲೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಡ್ರೈ ಆಗಿ ಸ್ವಲ್ಪ ಹುರ್ಕೋಬೇಕು, ಹುರ್ಕೊತಾ ಇದ್ದೀನಿ. ಸ್ವಲ್ಪ ಅದ್ರ ಮೇಲ್ಗಡೆ ಎಲ್ಲ ಕಪ್ಪಾಗಿ ಬರುತ್ತಲ್ವ, ಅಲ್ಲಿ ತನಕ ಸ್ವಲ್ಪ ಹುರ್ಕೋಬೇಕು. ಹಾಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ಕಡಲೆಕಾಯಿ ಚಟ್ನಿನ ಸ್ವಲ್ಪ ಅದನ್ನ ಹುರ್ಕೊಂಡು ಆಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ನಾನು ಇವತ್ತು ಒಣಮೆಣಸಿನ್ಕಾಯಲ್ಲಿ ಮಾಡ್ತಾ ಇದ್ದೀನಿ ಚಟ್ನಿನ. ಹಸಿಮೆಣಸಿನ್ಕಾಯಿ ಇದೆ, ಬಟ್ ನನಗೆ ಅಷ್ಟು ಹಸಿಮೆಣಸು ನನಗೆ ಅಷ್ಟೊಂದು ಆಗಲ್ಲ, ಅದಕ್ಕೋಸ್ಕರ ನಾನು ಡ್ರೈ ಮೆಣಸಿನ್ಕಾಯಲ್ಲೇ ಮಾಡ್ತೀನಿ. ಅಂದರೆ ಉಪ್ಸಾರು ಖಾರ ಎಲ್ಲ ಮಾಡ್ತಾರಲ್ಲ, ಆ ಮೆಣಸಿನ್ಕಾಯಲ್ಲಿ ನಾನು ಇವತ್ತು ಚಟ್ನಿನ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ ಚಟ್ನಿ ಮಾಡೋದು, ನಾನೇನು ಸ್ಪೆಷಲಾಗಿ ತೋರಿಸೋದಲ್ವ. ಆದರೆ ಒಬ್ಬೊಬ್ರ ಕೈಯಲ್ಲಿ ಚೆನ್ನಾಗಾಗುತ್ತೆ, ಒಬ್ಬೊಬ್ರ ಕೈಯಲ್ಲಿ ಅಷ್ಟು ಚೆನ್ನಾಗಾಗಲ್ಲ. ನಾನು ಕಾಯಿ ಚಟ್ನಿ ನನಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಕಡಲೆಕಾಯಿ ಚಟ್ನಿ ಆದರೆ ಒಂದು ಲೆವೆಲಿಗೆ ಒಂದು ಸ್ವಲ್ಪ ಓಕೆ ಆಗಿ ಚೆನ್ನಾಗಿರುತ್ತೆ, ತಿನ್ಬೋದು. ದೋಸೆಗೆ ಮತ್ತು ತೆಳ್ಳಗೆ ಮಾಡಿದವಾಗ, ತೆಳ್ಳಗೆ ದೋಸೆ, ದಪ್ಪ ದೋಸೆ ಎಲ್ಲ ಮಾಡಿದವಾಗ ನಾನು ಆಗೋಷ್ಟು ಚಟ್ನಿನೇ ಮಾಡೋದು, ಬೇರೆ ಏನೂ ಮಾಡಲ್ಲ. ಈ ಪಲ್ಯ ಎಲ್ಲ ಮಾಡ್ತಾ ಕೂತ್ರೆ ಆಗಲ್ಲ.
ಅದು ತರಕಾರಿ ಹೆಚ್ಚೋದು ಅದೆಲ್ಲ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಚಟ್ನಿ ಮಾಡಿಬಿಟ್ರೆ ಈಸಿ ಆಗಿಬಿಡುತ್ತಲ್ವ. ಚಟ್ನಿ ಹಿಟ್ಟು ದೋಸೆ ಹಿಟ್ಟು ರುಬ್ಕೊಬಿಟ್ರೆ ಆಮೇಲೆ ಎಷ್ಟೊತ್ತಿಗಾದ್ರೂ ನಾವು ಆರಾಮಾಗಿ ಚಟ್ನಿ ಮಾಡಿಕೊಂಡು ಆರಾಮಾಗಿ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಂಡು ತಿನ್ಬೋದು. ಇವಾಗ ನೋಡಿ ಆಗಿದೆ, ಇವಾಗ ಇಷ್ಟು ಆದರೆ ಸಾಕು. ಇವಾಗ ನೋಡಿ ಇಷ್ಟಿಷ್ಟೇ ಕಪ್ಪಾಗಿದೆ, ಸಾಕು ಇಷ್ಟ ಆಗಿರೋದು. ಅದ್ರದ್ದು ಸ್ಮೆಲ್ ಕೂಡ ಬರುತ್ತೆ, ಅದ್ರ ಘಮ ಕೂಡ ಬರುತ್ತೆ. ಅಷ್ಟಾದರೆ ಸಾಕು. ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಇಷ್ಟು ಸಾಕು. ಇವಾಗ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಏನೇನು ಬೇಕೋ ಅಂಥ ಸಾಮಗ್ರಿಗಳನ್ನ ಹಾಕ್ಬಿಟ್ಟು ಚಟ್ನಿ ರುಬ್ಬೋದೇನೆ. ಇವಾಗ ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಾನು ಮಿಕ್ಸಿಲಿ ರುಬ್ಕೋತೀನಿ, ಚಟ್ನಿ ರುಬ್ಕೋತೀನಿ. ಅದಕ್ಕೆ ಇವಾಗ ಏನೇನು ಹಾಕ್ತೀನಿ, ನಾನು ಏನೇನು ಹಾಕ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಕಡಲೆಕಾಯಿ ಹಾಕ್ಕೊತೀನಿ ಜಾರ್ಗೆ. ಬಾಣಲಿ ಸ್ವಲ್ಪ ಬಿಸಿ ಇದೆ. ಇವಾಗ ಅದು ಹಾಕಿದ್ದೀನಿ. ಅದಾದಮೇಲೆ ಇವಾಗ ಅದಕ್ಕೆ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಮೋಸ್ಟ್ಲಿ ಆ ಕಡೆ ಇರ್ಬೋದು, ಇಟ್ಕೊ ಅಲ್ಲಿಲ್ಲ, ಇಲ್ಲೆಲ್ಲ ಇರ್ಬೋದಾ? ಎಸ್, ಇಲ್ಲೇ ಇದೆ. ನಿನ್ನೆ ಅಷ್ಟೇ ತಂದಿದ್ದೀರಿ, ಖಾಲಿ ಆಗಿತ್ತು. ಇವಾಗ ನಾನು ಇದನ್ನು ಜಾಸ್ತಿ ಹಾಕಲ್ಲ, ಒಂದು 4 ಹಾಕ್ತೀನಿ ಅಷ್ಟೇ. ಇದೇನು ನಾನು ಫ್ರೈ ಮಾಡಲ್ಲ, ಹಾಗೆ ಹಾಕೋತೀನಿ. 2 4 ಸಾಕು, ಜಾಸ್ತಿ ಖಾರನೂ ತಿನ್ನಲ್ಲ ನಾವು. 4 ಮೆಣಸನ್ನು ಹಾಕಿದ್ದೀನಿ. ಇವಾಗ ಇದು ಸಾಕು, ಇದನ್ನು ಕಟ್ಟಿ ಇಟ್ಬಿಡ್ತೀನಿ. ಇದು ಸ್ವಲ್ಪ ಮೇಲ್ಗಡೆ ಒಣಗಾಕಬೇಕು, ಬಿಸಿಲಿದೆ ಅಲ್ವಾ, ಸ್ವಲ್ಪ ಒಣಗಿಸಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಒಣಗಿಸ್ತೀನಿ ಬಿಸಿಲಲ್ಲಿ. ಇವತ್ತು ಬಿಸಿಲು ಕೂಡ ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಪೆಪ್ಪರ್ ಹಾಕ್ತೀನಿ. ನೋಡಿ, ಈ ಥರ ಪೆಪ್ಪರು, ವೈಟ್ ಪೆಪ್ಪರು ನಮ್ಮ ಮನೇಲಿರೋದು. ಅದನ್ನು ಒಂದು 5 ರಿಂದ 10 ಹಾಕ್ತೀನಿ. ಅದ್ರ ಜೊತೆ ಜೀರಿಗೆ ಕೂಡ ಇದೆ. ಜೀರಿಗೆನ ನಾನು ಜಾಸ್ತಿ ಹಾಕಲ್ಲ. ಜೀರಿಗೆ ಹಾಕ್ಬಿಟ್ರೆ ನಂಗೆ ಜೀರಿಗೆ ಅದೇ ಫ್ಲೇವರ್ ಬಂದುಬಿಟ್ರೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಇಷ್ಟ ಹಾಕ್ತೀನಿ ನಾನು ಜೀರಿಗೆನ. ಸ್ವಲ್ಪ ಅಂದರೆ ಸ್ವಲ್ಪ, ಅದೊಂದು ನೆಪಕ್ಕೆ ಹಾಕ್ತಾ ಇದ್ದೀನಿ ಅಷ್ಟೇ. ಇದಾದಮೇಲೆ ಇದಕ್ಕೆ ಹುಣಸೆ ಹಣ್ಣು ಹಾಕಬೇಕು. ಹುಣಸೆ ಹಣ್ಣು ಕೂಡ ಇಲ್ಲೇ ಇದೆ. ಹುಣಸೆ ಹಣ್ಣನ್ನು ಕೂಡ ಹಾಕ್ತೀನಿ ಅದಕ್ಕೆ. ಸ್ವಲ್ಪ ಹುಣಸೆ ಹಣ್ಣು, ಇದರಲ್ಲಿ ಬೀಜ ಇದೆ, ನೋಡ್ಕೊಂಡು ಹಾಕೋತೀನಿ ನಾನು. ನೋಡಿ, ಇಷ್ಟ ಹಾಕ್ತೀನಿ, ಸಾಕು, ಇಷ್ಟ ಹಾಕ್ತೀನಿ. ಆಮೇಲೆ ಬೇಕಾದರೆ ನೋಡಿಕೊಂಡು ಖಾರ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೆ ಸರಿ ಹೋಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಫ್ರಿಜ್ಜಲ್ಲಿದೆ. ಕೊತ್ತಂಬರಿ ಸೊಪ್ಪು ನನ್ನ ಗಂಡ ನೈಟು 8 ಗಂಟೆಯಲ್ಲಿ ಹೋಗಿ ಕೊತ್ತಂಬರಿ ಸೊಪ್ಪನ್ನು ತಗೊಬಂದಿದ್ದಾರೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಸ್ವಲ್ಪ ಇದನ್ನು ವಾಶ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ, ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡು ಬರ್ತೀನಿ ಥಟ್ ಅಂತ. ಓಕೆನಾ? ಇವಾಗ ಚಟ್ನಿ ರುಬ್ಕೊಂಡಾಯಿತು. ಸ್ವಲ್ಪ ದಪ್ಪ ಆಗಿದೆ ಚಟ್ನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಹಾಕಿದ್ರೆ ಸಾಕು. ಇದನ್ನು ಈಗಲೇ ಬೇರೆ ಏನಾದರೂ ಪಾತ್ರೆಗೆ ಏನಾದರೂ ಶಿಫ್ಟ್ ಮಾಡಲ್ಲ. ಯಾಕೆ ಅಂದರೆ ಇವಾಗ ಸ್ವಲ್ಪ ತಿಂದು ಖಾಲಿ ಆಗುತ್ತೆ. ಆಮೇಲೆ ಮಿಕ್ಕಿದನ್ನು ಬಾಕ್ಸಿಗೆ ಹಾಕಿ ಇಡ್ಬೋದು, ಬೇರೆ ಏನಕ್ಕಾದರೂ ಹಾಕಿ ಇಡ್ಬೋದು. ಇನ್ನೇನು ಟಿಫನ್ಗೆ ಬರ್ತಾರೆ, ಸೊ ಇವಾಗ ಅದರಲ್ಲೇ ಇರಲಿ. ಇವಾಗ ದೋಸೆ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ತವನ ಸ್ವಲ್ಪ ಒರೆಸಿ ಎತ್ಕೋತೀನಿ ತವನ.
ತವ ಇವಾಗ ತವ ಮತ್ತು ಎಣ್ಣೆ ಹಚ್ಚೋದಿದ್ದು, ಇದನ್ನು ಸ್ವಲ್ಪ ಒರೆಸ್ಕೊಂಡು ಇಟ್ಕೋತೀನಿ. ಆಮೇಲೆ ಗೀರಿ ಮೇಲೆ ಬಿಸಿಯಾಗಿ ದೋಸೆನ ಹಾಕಿ ಕೊಡ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಮೇಲ್ಗಡೆ ಇಟ್ಟಿರ್ತೀವಲ್ವ, ಸ್ವಲ್ಪ ಡಸ್ಟ್ ಆಗಿ ಇರುತ್ತೆ. ಸ್ವಲ್ಪ ಇದನ್ನ ವಾಶ್ ಮಾಡಿಕೊಂಡು ಆಮೇಲೆ ದೋಸೆನ ಹಾಕ್ಕೋಬೇಕು. ತುಂಬ ಹೊಟ್ಟೆ ಹಸಿತಿದೆ ನನಗೆ, ಗಿರಿ ಇನ್ನೂ ಬಂದಿಲ್ಲ. ಅವ್ರು ಬರೋ ತನಕ ನಾನು ತಿನ್ನೋಕ್ಕೆ ಇಂಟ್ರೆಸ್ಟ್ ಇಲ್ಲ ಇವತ್ತು. ಅದಕ್ಕೋಸ್ಕರ ಅವರಿಗೊಂದು ಕಾಲ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ವಾಶ್ ಮಾಡಿ ಸ್ವಲ್ಪ ತವ ಬಿಸಿ ಮಾಡಿರ್ತೀನಿ. ಆಮೇಲೆ ನೀಟಾಗಿ ದೋಸೆನೂ ಕೂಡ ಎದ್ದು ಬರುತ್ತೆ. ಇವಾಗ ತಟ್ಟಂತ ಗಿರಿಗೆ ಕಾಲ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಗಿರಿ ಕಾಲ್ ಮಾಡ್ತಾ ಇದ್ದೀನಿ, ಅವ್ರು ಇನ್ನೂ ಬಂದಿಲ್ಲ. 10:30 ಆಯಿತು, ಇನ್ನೂ ಬಂದಿಲ್ಲ ಅವರು. ತುಂಬ ಸೆಕೆ ಬೇರೆ ಆಗ್ತಾ ಇದೆ ಇವತ್ತು. ವಿಷಯ ಬೇರೆ ಖಾಲಿ ಆಗೋದ್ರಲ್ಲಿದೆ ಅಂತ ಬೇರೆ ಹೇಳ್ತಾ ಇದೆ. 10:30 ಆದರೂ ಇಷ್ಟೊತ್ತಾದರೂ ಬರಲ್ಲ ಟಿಫನ್ಗೆ ಅವರು. ನಾನೇ ಕಾಲ್ ಮಾಡಿ 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 ಕರೆಸ್ಬೇಕು ಅವ್ರನ್ನ. ಎಷ್ಟೊತ್ತಾಯಿತು, ಬಂದೇ ಇಲ್ಲ ಇನ್ನೂ. ಬೇಗ ಬನ್ನಿ. ಸರಿ, ಬೇಗ ಬಾ. ನೋಡಿದ್ರಲ್ಲ, ಇವ್ರು ಹೀಗೇನೆ ಬಂದೆ ಈಗಲೇ ಬಂದೆ ಅಂತಾರೆ. ಇವಾಗ ಒಂದು 10-20 ನಿಮಿಷ ಲೇಟ್ ಮಾಡ್ತಾರೆ. ಅವ್ರು ಬಂದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಾಯ್. ಇವಾಗ ನಮ್ಮ ಬಾಸ್ ಬಂದಿದ್ದಾರೆ, ಅವರಿಗೆ ದೋಸೆ ಮಾಡಿ ಕೊಡಬೇಕು. ಎಷ್ಟು ಗಂಟೆಗೆ ಬಂದಿದ್ರೆ ಗೊತ್ತಾ? ಇವಾಗ ಟೈಮ್ ಎಷ್ಟು ಗೊತ್ತಾ? ಇವಾಗ ಬಂದಿದ್ದಾರೆ. ನಾನು ಇವ್ರನ್ನ ವೇಟ್ ಮಾಡ್ಕೊಂಡು ಕೂತ್ಕೊಂಡು ಇಷ್ಟು ಹೊತ್ತಾಯಿತು. ಇವಾಗ ಬಂದಿದ್ದಾರೆ. ದೋಸೆನ ಮಾಡಿ ಕೊಡುವೆ, ಅಲ್ಲಿ ಹೋಗಿ ಕೂತು ವೇಟ್ ಮಾಡಿ. ಹಾಯ್, ನಿನ್ನೆ ಟಿಫನ್ ಆದಮೇಲೆ ನೆಕ್ಸ್ಟ್ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ನೆಕ್ಸ್ಟ್ ಡೇ ಇದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೋ ನೀರು ಕುಡಿದ್ರೂ ಮತ್ತೆ ಮತ್ತೆ ಗಂಟ್ಲು ಒಣಗ್ತಾ ಇದೆ. ಮತ್ತೆ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಇವಾಗ ಮನೆ ಸ್ವಲ್ಪ ಕ್ಲೀನ್ ಮಾಡೋದಿದೆ. ಡ್ರೆಸ್ಸಿಂಗ್ ಟೇಬಲ್, ಆಮೇಲೆ ಸ್ವಲ್ಪ TV ಟೇಬಲ್, ಆಮೇಲೆ ಸ್ವಲ್ಪ ಜೇಡ ಬಲೆ ಕಟ್ಟಿದೆ, ಅದನ್ನೆಲ್ಲ ಸ್ವಲ್ಪ ಇವಾಗ ಹೊಡಿಬೇಕು. ನಿಮ್ಮ ಜೊತೆ ಸೇರಿಕೊಂಡು ನಾನು ಇವಾಗ ಕೆಲಸಗಳನ್ನ ಮಾಡ್ತೀನಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನು ಸಪೋರ್ಟ್ ಮಾಡಿ, ಇನ್ನು ವೀಡಿಯೋಗಳನ್ನ ಸ್ಕಿಪ್ ಮಾಡ್ದೇ ನೋಡಿ ಸಪೋರ್ಟ್ ಮಾಡಿ. ಚಿಕ್ಕ ಯೂಟ್ಯೂಬರ್ಸ್ನ ಬೆಳೆಸಿ. ನೀರು ಕುಡ್ದಾಯಿತು, ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಪಟ ಅಂತ. ಬನ್ನಿ, ಫಸ್ಟು ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ತೀನಿ. ಇಲ್ಲ, ಫಸ್ಟ್ ಜೇಡ ಹೊಡೆದ್ಬಿಡ್ತೀನಿ. ಅಲ್ಲಿ ಸ್ವಲ್ಪ ಸಿಗಲ್ಲ ನನಗೆ, ಆದಷ್ಟು ಸಿಕ್ಕಷ್ಟು ನಾನು ಬಲೆನ ಹೊಡಿತೀನಿ. ಬನ್ನಿ ನೀವು ನನ್ನ ಜೊತೆನೆ. ಪೊರ್ಕೆ ಇವಾಗ ಚೇರ್ ಹಾಕ್ಕೊಂಡು ಎಷ್ಟು ಸಿಗುತ್ತೋ ಅಷ್ಟು ಹೊಡೆಯೋದು.
ಡ್ರೆಸ್ಸಿಂಗ್ ಕ್ಲೀನ್ ಆಯಿತು. ಡಸ್ಟ್ ಎಲ್ಲ ಹೊಡೆದಾಯಿತು. ಇವಾಗ ಟಿ ವಿ ಟೇಬಲ್ನ ಸ್ವಲ್ಪ ಮೇಲೆ ಮೇಲೆ ಒರೆಸ್ಕೊಂಡು ಆಮೇಲೆ ಮನೇನ ಸ್ವಲ್ಪ ಗುಡಿಸಿ ಒರೆಸ್ತೀನಿ. ಎಲ್ಲ ಕೆಲಸ ಮುಗೀತು. ಒರೆಸಿ ಗುಡಿಸಿ ದುಂಬರ್ದು ಎಲ್ಲ ಆಯಿತು. ಬೆಳಗ್ಗೆನೇ ಮ್ಯಾಟ್ನೆಲ್ಲ ವಾಶ್ಗೆ ಹಾಕಿ ಮೇಲ್ಗಡೆ ಒಣಗಾಕಿದ್ದೆ. ಆಮೇಲೆ ಬಟ್ಟೆ ಕೂಡ ಒಣಗಾಕಿದ್ದೆ. ಅದನ್ನ ಇವಾಗ ಎತ್ಕೊಂಡು ಬರಬೇಕು. ಎತ್ಕೊಂಡು ಬರೋಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಟೈಮ್ ಆಯಿತು. ಇನ್ನೇನು ಕೆಲಸ ಇಲ್ಲ. ಸ್ವಲ್ಪ ಟಿ ವಿ ನೋಡಿ ಸ್ವಲ್ಪ ಸೀರಿಯಲ್ ನೋಡಿಕೊಂಡು ಆಮೇಲೆ ಫ್ರೆಶ್ ಆಗಬೇಕು. ಒಳಗಡೆ ಫುಲ್ಲು ಒಂಥರ ಬಿಸಿ ಬಿಸಿಯಾಗಿ ಸೆಕೆ ಸೆಕೆ ಥರ ಅನ್ನಿಸ್ತಿತ್ತು ಕೆಲಸ ಎಲ್ಲ ಮಾಡಿ. ಇಲ್ಲಿ ಮೇಲೆ ಬಂದ ತಕ್ಷಣ ಇವಾಗ ಸ್ವಲ್ಪ ರಿಲೀಫ್ ಥರ ಆಗ್ತಾಯಿದೆ. ಗಾಳಿ ಬರ್ತಾಯಿದೆ ಚಿಕ್ಕದಾಗಿ. ಓಕೆ ಫೀಲ್. ನೋಡಿ ಎಲ್ಲ ಮ್ಯಾಟ್ಗಳನ್ನ ಇಲ್ಲೆಲ್ಲ ಒಣಗಾಕಿದ್ದೀನಿ. ಇವಾಗ ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ಹಾಕಬೇಕು. ಸ್ವಲ್ಪ ಗಲೀಜಾಗಿಬಿಟ್ಟಿದ್ದು. ಹಾಗೆ ಬಟ್ಟೆ ಕೂಡ ಒಣಗಾಕಿದ್ದೀನಿ. ಬಟ್ಟೆನೂ ಎತ್ಕೊಂಡು ಹೋಗಬೇಕು. ಚೆನ್ನಾಗಿದೆ ವೆದರ್ ಒಂಥರ. ಹಾಗೆ ಬುಟ್ಟಿ ಕೂಡ ಇಲ್ಲೇ ಇದೆ. ಅದಕ್ಕೆ ಎಲ್ಲ ಇವಾಗ ನೀಟಾಗಿ ಎಲ್ಲ ಹಾಕ್ಕೊಂಡು ಕೆಳಗಡೆ ಎತ್ಕೊಂಡು ಹೋಗ್ತೀನಿ. ಕೈಯಲ್ಲೇ ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲ ಬಿದ್ದು ಹೋಗುತ್ತೆ. ಅದಕ್ಕೋಸ್ಕರ ಬುಟ್ಟಿ ಒಳಗೆ ಹಾಕ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಇಲ್ಲೇ ಸ್ವಲ್ಪ ನಿಂತ್ಕೊಂಡು ಆಮೇಲೆ ಬಟ್ಟೆ ಎಲ್ಲ ಎತ್ಕೊಂಡು ಕೆಳಗಡೆ ಹೋಗ್ತೀನಿ. ಒಳಗಡೆ ಹೋಗಿ ಎಲ್ಲ ಮ್ಯಾಟ್ ಎಲ್ಲ ಅದರ ಪ್ಲೇಸಿಗೆ ಹಾಕಿ ಬಟ್ಟೆನ ರೂಮಲ್ಲಿ ಇಟ್ಟು ಮತ್ತೆ ಮೇಲೆ ಬಂದೆ. ಏನಕ್ಕೆ ನಾ ಮೇಲೆ ಬಂದೇನೆ, ಸ್ವಲ್ಪ ಏನಾದರೂ ಒಂದೇ ಒಂದು ರೀಲ್ಸ್ ಮಾಡೋಣ ಅಂತ ತಿರ್ಗಾ ನಾನು ಮತ್ತೆ ಮೇಲ್ಗಡೆ ಬಂದೆ. ಒಂದು ರೀಲ್ಸ್ ಮಾಡಿ ಆಮೇಲೆ ಕೆಳಗೆ ಹೋಗ್ತೀನಿ. ಆಮೇಲೆ ಅಮ್ಮ ಎಲ್ಲ ಬರ್ತಾರೆ. ಆಮೇಲೆ ಟೀ ಮಾಡ್ಕೊಂಡು ಕುಡಿಬೇಕು. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ. ಹಾಯ್. ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸಿ ಇವಾಗ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ಏನು ಮಾಡೋದು, ಲೈವಿಗೆ ಹೋಗೋದಾ ಏನು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ಇದನ್ನು ಕೂಡ ಬಿಚ್ಚಬೇಕು ಇವಾಗ. ತುಂಬ ಹೊತ್ತಾಯಿತು ಕಟ್ಬಿಟ್ಟು. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಲೈವಿಗೆ ಹೋಗ್ಲೋ ಬೇಡವೋ ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಲಿ ಅಂತ ಯೋಚನೆ ಮಾಡಬೇಕಾಗಿರೋ ವಿಷಯನೇ. ಗಿರಿ ಇನ್ನೂ ಬಂದಿಲ್ಲ. ಹೇರೆಲ್ಲ ಇದಾಗ್ಬಿಟ್ಟಿದೆ, ಒರೆಸ್ಕೋಬೇಕು. ಫಸ್ಟು
ಹೇರ್ನ ಒರೆಸ್ಕೊಂಡು ಬರ್ತೀನಿ. ಆಮೇಲೆ ಅದೇ ಮುದ್ದೆ ಮುದ್ದೆಯಾಗಿ ಇರುತ್ತೆ. ಸೊ ಸ್ವಲ್ಪ ನೀಟಾಗಿ ಡ್ರೈ ಮಾಡ್ಕೊತೀನಿ. ಹೇರ್ ಡ್ರೈಯರ್ ಇಲ್ಲ. ಹೇರ್ ಡ್ರೈಯರಲ್ಲಿ ಜಾಸ್ತಿ ಕೂದಲನ್ನ ಡ್ರೈ ಮಾಡಿದ್ರೆ ಹೇರು ಕೌಲು ಹೊಡ್ಕೊಬಿಡುತ್ತೆ. ಹೇರ್ ತುಂಬ ಡ್ಯಾಮೇಜ್ ಆಗುತ್ತೆ, ತುಂಬ ರಫ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಏನಾದರೂ ಸಿರಮ್ ಆ ಥರ ಯೂಸ್ ಮಾಡಬೇಕು. ನನ್ನ ಹೇರ್ ಡ್ರೈಯರ್ ಏನಾಗ್ಬಿಟ್ಟಿದೆ ಅಂದರೆ ಹಾಳಾಗ್ಬಿಟ್ಟಿದೆ. ಹಾಳಾಗಿ ತುಂಬ ದಿನ ಆಯಿತು. ನಾನು ಹೊಸದು ಬೇರೆ ತಗೊಂಡೇ ಇಲ್ಲ. ಯಾಕಂದರೆ ಇವಾಗ ನಾನು ಹೇರ್ ಡ್ರೈಯರ್ ಸ್ವಲ್ಪ ಯೂಸ್ ಮಾಡೋದು ಬಿಡೋಣ ಅಂತ. ಯಾಕೆ ಅಂದರೆ ತುಂಬ ರಫ್ ಆಗುತ್ತೆ ಹೇರ್ ಡ್ಯಾಮೇಜ್ ಆಗುತ್ತೆ, ತುಂಬ ಹೀಟ್ ಕೊಡ್ತೀವಲ್ವ, ಅದಕ್ಕೋಸ್ಕರ ಆರಾಮಾಗಿ ಗಾಳಿಗೆ ಒಣಗಲಿ ಅಂತ ಬಿಟ್ಬಿಡ್ತೀನಿ. ಇಲ್ಲಾಂದರೆ ಫ್ಯಾನಲ್ಲಿ ಒಣಗಿಸ್ಕೊಳ್ಳಿ. ಹೇರ್ ಡ್ರೈಯರ್ ಮಾತ್ರ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾನು ಸ್ವಲ್ಪ ಟವಲ್ನಲ್ಲಿ ಒರೆಸ್ಕೊಂಡು ಬರ್ತೀನಿ. ಇದು ನೋಡಿ ಸ್ಮೂತಾಗಿರೋ ಟವಲ್ಲು. ಸ್ನಾನ ಆದ ತಕ್ಷಣ ಇದನ್ನು ಕಟ್ಕೊಬಿಟ್ರೆ ಒಂದು ಸ್ವಲ್ಪ ನೀರನ್ನ ಎಳ್ಕೊಳ್ಳುತ್ತೆ. ಹಾಗೆ ತುಂಬ ಸ್ಮೂತಾಗಿ ಕೂಡ ಇದೆ. ಅದಕ್ಕೋಸ್ಕರ ನಾನು ಇದನ್ನು ಮೀಶೋದಲ್ಲಿ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಸ್ಮೂತ್ ಆಗಿಬಿಟ್ಟು. ಇವಾಗ ಸ್ವಲ್ಪ ಟವಲಲ್ಲಿ ಸ್ವಲ್ಪ ಒರೆಸ್ಕೋತೀನಿ. ಯಾಕಂದರೆ ತುಂಬ ಚಳಿ ಇದೆ ಅಲ್ವಾ ಆಚೆ ಕಡೆ. ಹೀಗೆ ಬಿಟ್ಬಿಟ್ರೆ, ಒರೆಸ್ತೇನೆ ಹಾಗೆ ಬಿಟ್ಬಿಟ್ರೆ ಕೋಲ್ಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ತಟ್ಟಂತ ಇವಾಗ ಒರೆಸ್ಕೋಬೇಕು. ಹಾಯ್, ಇದು ಮತ್ತೆ ನೆಕ್ಸ್ಟ್ ಡೇ. ನಿನ್ನೆ ಮತ್ತೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನೀವು ಕೂಡ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಇನ್ನೂ ವ್ಲಾಗ್ ಬಂದಿಲ್ಲ ಅಂತ. ಸೊ ಇದನ್ನು ಎಂಡ್ ಮಾಡಿಬಿಟ್ಟು ಪೋಸ್ಟ್ ಮಾಡೋಣ ಅಂತ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ನ. ಹಾಗೆ ಇವಾಗ ಟಿಫನ್ ಮಾಡೋಕ್ಕೋಸ್ಕರ ಟಿಫನ್ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬಾತ್ ಮಾಡಿದ್ದೆ. ನೀವು ಆಲ್ರೆಡಿ ನೋಡಿದ್ದೀರಾ, ರೆಸಿಪಿನ ನಾನು ಹಾಕಿದ್ದೀನಿ, ಯಾವ ಥರ ನಾನು ಮಾಡ್ತೀನಿ ಟೊಮೆಟೊ ಬಾತ್ನ ಅನ್ನೋದು. ತುಂಬ ಚಳಿ ಇದೆ ಇವತ್ತು ಸಿಕ್ಕಾಪಟ್ಟೆ. ಅದು ಅಷ್ಟು ಆಚೆ ಕಡೆ ಅಷ್ಟು ಬಿಸಿಲಿದ್ರೂ ಒಳಗಡೆ ಇಷ್ಟು ಚಳಿ ಆಗ್ತಾಯಿದೆ. ಹಾಗೆ ಬಿಸಿಯಾಗಿ ಟೊಮೆಟೊ ಬಾತ್ನ ತಿನ್ಬೇಕು ಇವಾಗ. ಇವತ್ತಿನ ಈ ವ್ಲಾಗ್ 3 ದಿನದಿಂದ ಕಂಟಿನ್ಯೂ ಆಗ್ತಿದೆ ವ್ಲಾಗು. ಇದನ್ನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಒತ್ತಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಮೇಘನಾ ಮೆಗಾಬಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಹಳೆ ವೀಡಿಯೋಸ್ನೆಲ್ಲ ಚೆಕ್ ಮಾಡಿ, ಫುಲ್ ಸ್ಕಿಪ್ ಮಾಡ್ದೇನೆ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಲವ್ ಯು ಆಲ್.